ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸಾತ್ವಿಕ್ ಸೋನಲ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬೋರಿಂಗ್ ಕನ್ನಡಿಯನ್ನು ಡೆಕೋರೇಷನ್ ಮಾಡೋದನ್ನು ನೋಡೋಣ. ಮೊದಲು ನಾವು ಇಲ್ಲಿ ಕನ್ನಡಿ ತಗೊಂಡು ಅದರ ಒಳಗಡೆ ಸೈಡಿಗೆ ತೆಗಿತಿದ್ದೀವಿ. ಕನ್ನಡಿನ ಒಳಗಡೆ ಸೈಡ್ ಇರೋದನ್ನು ಈಗ ನಾವು ಒಂದು ಕಾರ್ಡ್ಬೋರ್ಡ್ ಬೇಸ್ ತಗೊಂಡ್ವಿ. ಅದನ್ನು ನನಗೆ ಇಷ್ಟ ಬಂದಂಥ ಶೇಪಲ್ಲಿ ಮಾಡ್ತಾಯಿದ್ದೀವಿ. ಈಗ ನಾವು ಒಳಗಡೆನೂ ಅದೇ ಶೇಪಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನ ಕಟ್ ಮಾಡ್ತಾಯಿದ್ದೀವಿ. ಅದನ್ನ ಮೆಜರ್ಮೆಂಟ್ ಕರೆಕ್ಟ್ ಇದೆ ಅಂತ ಅದರ ಮೆಜರ್ಮೆಂಟ್ಗೆ ಮಾಡಬೇಕು. ಆ್ಯಕ್ಚುಲಿ ನಾನು ಅದು ತೋರಿಸಿಲ್ಲ ವಿಡಿಯೋದಲ್ಲಿ. ಇಲ್ಲಿ ನಾನು ಟೇಪ್ ಹಾಕ್ತೀನಿ. ಈಗ ಅದು ಕರೆಕ್ಟಾಗಿ ಕೂತ ಮೇಲೆ ಟೇಪ್ ಹಾಕ್ತೀನಿ ಗೈಸ್. ಹಾಕ್ತಾಯಿದ್ದೀನಿ, ನೋಡ್ಬೋದು. ಈ ಸೈಡೊಂದು ಟೇಪ್ ಹಾಕ್ತಾಯಿದ್ದೀನಿ. ಗೈಸ್, ಈಗ ನಾನು ವೈಟ್ ಶೀಟ್ ತಗೊಂಡಿದ್ದೀನಿ. ಈಗ ಅದೇ ಲೆಂತಿಗೆ ಅದನ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ಅದನ್ನ ಗೈಸ್, ನಾನು ಈಗ ಆ ಶೇಪನ್ನು ನೀಟ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಈ ಥರ ಮಾಡಿಕೊಂಡು ಕಟ್ ಮಾಡಿಕೊಂಡೆ. ಗೈಸ್, ಈಗ ನಾನು ಗ್ಲೂನ ಕಾರ್ಡ್ಬೋರ್ಡ್ ಎಲ್ಲೆಲ್ಲಿ ಕಾಣ್ತಾ ಇದೆ ಅಲ್ಲಿ ಗ್ಲೂ ಮಾಡ್ತಾಯಿದ್ದೀನಿ. ಗೈಸ್, ಗ್ಲೂನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈಗ ನಾವು ಅದನ್ನೆಲ್ಲ ಅಲ್ಲಿ ಇಡ್ತಾಯಿದ್ದೀವಿ. ನೋಡ್ಬೋದು, ಸ್ವಲ್ಪ ಔಟ್ ಬಂದಿರೋ ಅಂಥದ್ದು ಕಟ್ ಮಾಡ್ತಾಯಿದ್ವಿ. ಈಗ ನಾನು ಇಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀಟ್ಲಿ ಅಂಟ್ಕೊಳ್ಳಿ ಅಂತ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ. ಈಗ ನಾನು ಸ್ಕೆಚಲ್ಲಿ ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ತಗೊಂಡು ಅಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಮಾರ್ಕ್ ಮಾಡಿಕೊಂಡೆ ಗೈಸ್. ಈಗ ನಾನು ಎಕ್ರೆಲಿಕ್ ಕಲರಲ್ಲಿ ಪಿಂಕ್ ಹಾಗೂ ಲೆವೆಂಡರ್ ಪರ್ಪಲ್ ತಗೊಂಡಿದ್ದೀನಿ. ಇದು ಎರಡು ಲೈಟ್ ಕಲರ್ ಇದೆ, ಸ್ವಲ್ಪ ಲೈಟ್ ಕಲರಲ್ಲಿದೆ ಗೈಸ್. ನಾನು ಈಗ ಓಪನ್ ಮಾಡ್ತಾಯಿದ್ದೀನಿ. ಅದನ್ನ ಓಪನ್ ಮಾಡಿಕೊಂಡು ಈಗ ನಾನು ಪೇಂಟ್ ಬ್ರಷ್ ತೊಗೊಂಡು ಫಸ್ಟು ಲೆವೆಂಡರ್ ಪರ್ಪಲ್ನ ಒಂದೊಂದು ಕಡೆ ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಪರ್ಪಲ್ ಒಂದು ಕಡೆ, ಪಿಂಕ್ ಒಂದು ಕಡೆ ಹಾಕ್ತಾಯಿದ್ದೀನಿ ನೀಟಾಗಿ. ಈಗ ನಾವು ರಿಬ್ಬನ್ ತಗೊಂಡು ಅದನ್ನು 3 ಫಿಂಗರಲ್ಲಿ ರೋಲ್ ಮಾಡ್ತಾಯಿದ್ದೀನಿ. ಒಂದು 6 ಇಲ್ಲ 7 ಮಾಡಬೇಕು. ಈಗ ಕಟ್ ಮಾಡ್ಕೊತಿದ್ದೀನಿ ಗೈಸ್. ನನಗೆ ಬೋ ಮಾಡ್ತಾಯಿದ್ದೀನಿ. ಈಗ ನನಗೆ ಬೋನ ಈ ಥರ ಮಾಡೋಕ್ಕೆ ಬರುತ್ತೆ. ನೀವು ಬೇರೆ ಥರನೂ ಮಾಡ್ಬೋದು, ಬೇರೆ ಶೇಪಲ್ಲಿ ನೀವು ಪೇಪರಲ್ಲೇ ಮಾಡ್ಬೋದು. ಅದನ್ನು ನನ್ನ ಹತ್ರ ರಿಬ್ಬನ್ನು ವೇಸ್ಟ್ ಬಿದ್ದಿತ್ತು, ಹಾಗಾಗಿ ಅದನ್ನ ಮಾಡ್ತಾಯಿದ್ದೀನಿ. ನೋಡ್ಬೋದು, ಈಗ ನಾನು ಅದರ ಒಳಗಡೆ 6-7 ಯಾಕೆ ರೋಲ್ ಮಾಡಿದ್ವಿ ಅಂದರೆ ಅದನ್ನ ಒಳಗಡೆ ಇರುತ್ತಲ್ಲ ಅದನ್ನ ಹೊರಗೆ ತಗೋತಿದ್ದೀವಿ ಗೈಸ್. ಬೋ ರೆಡಿ ಆಯಿತು ಗೈಸ್. ಗೈಸ್, ಈಗ ಅದರಲ್ಲಿ ಒಂದು ಇದನ್ನು ಗಂಟು ಹಾಕೋತಿದ್ದೀವಿ. ಅಲ್ಲಿ ಒಂದು ಗಂಟು ಹಾಕ್ಕೊಂಡು ಈಗ ಅಲ್ಲಿ 2 ಒಂದೇ ಲೆಂತ್ಗೆ ಕಟ್ ಮಾಡ್ಕೋತಿದ್ದೀನಿ. ಇಲ್ಲಿ ಒಂದು ಡಿಸೈನಲ್ಲಿ ಕಟ್ ಹಾಕೋಣ. ನೋಡಿ, ಇಲ್ಲಿ ಈ ಥರ ಕಟ್ ಹಾಕೋತಿದ್ದೀವಿ. ಈಗ ಟೇಪ್ ಹಾಕ್ಕೊಂಡೆ ನಾನು, ಸ್ವಲ್ಪ ಗಟ್ಟಿಯಾಗಿ ಕೂರಲಿ ಅಂತ. ಅದು ಗ್ಲೂ ಹಾಕಿದರೆ ಬಿಚ್ಚುತ್ತೆ. ಒಂದು ಸ್ಟೆಪ್ಲರ್ ಬೇಕಾದರೂ ಮಾಡ್ಬೋದು, ಸ್ಟೆಪ್ಲರ್ ಪಿನ್ನಲ್ಲಿ. ನಾನು ಸ್ಟೆಪ್ಲರ್ ಪಿನ್ನಲ್ಲಿ ಹಾಕ್ಕೊಂಡು ಈಗ ಟೇಪ್ ಸುತ್ತಾ ಇದ್ದೀನಿ ನೀಟಾಗಿ ಗಟ್ಟಿಯಾಗಿರಲಿ ಅಂತ. ನೋಡ್ಬೋದು ಗೈಸ್. ಈಗ ನಾನು ಇಲ್ಲಿ ಬೋನ ಕೆಳಗಡೆ ಸೈಡು ಡಬಲ್ ಸೈಡ್ ಟೇಪಲ್ಲಿ ಅಂಟಿಸ್ಬಿಟ್ಟೆ ಈ ಥರ ನೀಟಾಗಿ ಡಬಲ್ ಸೈಡ್ ಟೇಪಲ್ಲಿ. ಗೈಸ್, ಇದು ರೆಡಿ ಆಯಿತು ಗೈಸ್. ಇನ್ನೊಂದು ಮಾಡಬೇಕು. ಅದೇನು ಅಂತ ಹೇಳ್ತೀರಾ ನೋಡಿ. ಅದು ನನ್ನ ಕಾರ್ಡ್ಬೋರ್ಡ್ ಇನ್ನೊಂದು ಸ್ವಲ್ಪ ಇತ್ತಲ್ಲ, ಅದರಿಂದ ನಾವು ನೋಡಿ ಒಬ್ಬೊಬ್ರು
ವಾಲಲ್ಲಿ ಹಾಕ್ತಾರೆ, ಇನ್ನು ಕೆಲವರು ರೂಮಲ್ಲಿ ಇಡ್ತಾರೆ ಅಲ್ವಾ. ಹಾಗಾಗಿ ಒಬ್ಬೊಬ್ಬರಿಗೆ ಗೋಡೆಯವ್ರಿಗೆ ಹಾಕೋರಿಗೆ ಇದು ಮಾಡೋದು ಬೇಕಾಗಿಲ್ಲ, ಹಿಂದ್ಗಡೆ ನಿಲ್ಲಿಸ್ತಾರಲ್ಲ ಅದು ಮಾಡ್ತಾಯಿದ್ದೀನಿ. ರೂಮಲ್ಲಿ ಇಡೋರು ಎಲ್ಲಾದರೂ ಇರ್ತಾರಲ್ಲ ಅದಕ್ಕೋಸ್ಕರ ಇದು ಮಾಡ್ಕೋತಿದ್ದೀನಿ. ಅದು ನಿಲ್ಲುವ ಲೆಂತ್ಗೆ ಗ್ಲೂ ಹಾಕ್ಕೊಂಡು ಆ ಥರ ಹಾಕೋತಿದ್ದೀನಿ. ನೋಡ್ಬೋದು ಗೈಸ್, ಈ ಥರ ಅದು ರೆಡಿ ಆಯಿತು. ವಾಲಲ್ಲಿ ಹ್ಯಾಂಗ್ ಮಾಡಬೇಕಾದವರು ರೋಪಲ್ಲಿ ಮಾಡ್ಬೋದು. ಈಗ ನಮ್ಮ ಕ್ಯೂಟ್ ಆದಂಥ ಕನ್ನಡಿ ರೆಡಿ ಆಯ್ತು ಗೈಸ್. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತದೆ. ನೀವು ಬೇರೆ ಶೇಪಲ್ಲಿ ಮಾಡ್ಬೋದು. ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಖುಷಿಯಾಗಿರಿ ಫ್ರೆಂಡ್ಸ್.